ಹುಡುಗರು ತಿಕ್ಕದ ಅಡಿಯಲ್ಲೇನೆ ಹಾರ್ನ್ ಇದೆ ಅಂತ ನನಗೆ ಗೊತ್ತಾಯ್ತು, ಕನ್ಫರ್ಮ್ ಆಯ್ತು. ನೀನ್ ಅದನ್ನ ಬಗ್ಗೆ ನೋಡ್ಬಿಟ್ಟ ಒಬ್ಬ 1 ಕಿಲೋಮೀಟರ್ ದೂರದಿದ್ದಾನೆ, ಕೀ ಅನ್ಕೊಂಡ್ ಬರ್ತಾ ಇದ್ದಾನೆ. ಅವನು ಕೀ ಅನ್ಕೊಂಡ್ ಬಂದ್ರೆ ಪೀ ಅನ್ಕೊಂಡ್ ಸೈಡ್ ಹೋಗ್ಬೇಕಪ್ಪ. ಇವ್ನ್ ಕೀ ಅನ್ಕೊಂಡ್ ಬಂದ್ರೆ ಎಲ್ಲರೂ ಸೈಡಿಗೆ ಬಿಟ್ಬಿಟ್ಟು ಈ ಅಣ್ಣಂಗ್ ಬಿಟ್ಬಿಡ್ಬೇಕು. ನೀವು ಬೇಷಣ ನೀವು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ಬೇಕು. ಹ್ಞೂ ಮತ್ತೆ ಅಣ್ಣ ಬೇಷಣ ಅಂತ ಬಿಟ್ಬಿಡ್ಬೇಕು, ಇಲ್ಲಾಂದ್ರೆ ಅವನು ಕೀ ಅಂತ ಅವ್ರು ನೋಡಿ ಅಲ್ವಾ, ಕೀ ಅಂತ ಹಾರ್ನ್ ಹೊಡಿತಿದ್ದಾನಲ್ಲ ಅಂತ ಹೋಗ್ಬಿಟ್ಟು ಅಟ್ಲೀಸ್ಟ್ ಲೆಫ್ಟಿಗೆ ಹೋಗೋಣ ಅಂತ ಲೆಫ್ಟಿಗೆ ಹೋದ್ರೆ ನನ್ ಮಗ ಲೆಫ್ಟ್ ಅಲ್ಲೇ ಹಾರ್ನ್ ಹೊಡಿತಾ ಇದ್ದಾನೆ. ಅಮ್ಮ ಜನರಲ್ ನಾಲೆಡ್ಜ್ ಈಗ ನವಿ ಆರನು ಗಾಡಿಲಿ ಯಾವಾಗ್ಲೂ ಲೆಫ್ಟ್ ಅಲ್ಲೇ ಇರ್ತದೆ, ಅದಕ್ಕೆ ಲೆಫ್ಟ್ ಅಲ್ಲೇ ಹೊಡಿತಾರೆ. ರೈಟಿಗೆ ಹೋದ್ರೆ ಅಲ್ಲಿ ದೊಡ್ಡ ಗಾಡಿ, ದಿಸ್ ಇಸ್ ದಿ ಎಂಡೆ. ಅಲ್ಲಿ ಇವ್ನು ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ, ಹಾರ್ನ್ ಏನ್ ಅನ್ಕೋತಾರೆ, ಹಾರ್ನ್ ಅಂತ ಅನ್ಕೋತಾರೆ. ಏನಾರು ಗುದ್ಬಿಟ್ರೆ ಹಾರ್ನ್ ನೋಡಿದ್ನಲ್ಲ, ನೀನ್ ಹಾರ್ನ್ ನೋಡ್ಬಿಟ್ಟೆ ಏನ್ ಹಾರಕ್ಕಾಗತ್ತಾ? ಹಾರ್ನ್ ನೋಡಿದ್ರೆ ಹಾರಕ್ಕಾಗಲ್ಲ, ಅಲ್ಲಿ ಸೈಡ್ಗೆ ಹೋಗ್ಬೋದಲ್ಲ, ಸೈಡ್ಗೆ ಈ ಹೊಸನಾ ಅದು? ಒಂದ್ ನಿಮಿಷ, ಯಾವ ಗಾಡಿ? ಸ್ಪ್ಲೆಂಡರ್. ಅಣ್ಣ ಶೋಕೆ ಮಾಡ್ತಿರೋದು ಸ್ಪ್ಲೆಂಡರ್, ಅದ್ರ ಹಿಂದ್ಗಡೆ ಇವ್ನ ಫ್ರೆಂಡ್. ಸ್ಪ್ಲೆಂಡರ್ ಬಗ್ಗೆ ಗೊತ್ತಾ ನಿನ್ಗೆ? ಸ್ಪ್ಲೆಂಡರ್ ಲೆಗೆಸಿ ಗೊತ್ತಾ ನಿನ್ಗೆ? ಕೀ ಅಂತ ಬಂದ್ರೆ ನೀನು ಪೀ ಅಂತ ಸೈಡ್ ಹೋಗ್ಬೇಕು, ಅದು ಬಿಟ್ಬಿಟ್ಟು ತಲೆಯೆಲ್ಲ ಮಾತಾಡ್ಬೇಡ ಇಲ್ಲಿ ಬಂದ್ಬಿಟ್ಟು.